ಎಲ್ಲರಿಗೂ ನಮಸ್ಕಾರ. ಅಂದರೆ ಈ ಸಕ್ಸಸ್ ಮೀಟ್ ನಡೀತಿದೆ ಅಂದರೆ ಈ ಸಕ್ಸಸ್ ಬಗ್ಗೆನೇ ಸ್ಟಾರ್ಟ್ ಮಾಡೋದಾದರೆ ಒಂದು ಹೇಳ್ತೀನಿ. ಅದಕ್ಕೆ ಮುಂಚೆ ಯಾವಾಗಲೂ ಅಂದರೆ ಸರ್ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಫಾಲೋವರ್ ನಾನು, ಹಾಗಾಗಿ ಯಾವಾಗಲೂ ಒಂದು ಓಡ್ತಿರುತ್ತೆ. ಈಗಲೂ ಆ ಥರದ್ದೇ ಒಂದು ಓಡ್ತು. ನನಗನ್ಸಿದ್ದೆ ಹೇಳ್ತೀನಿ, ಯಾವಾಗಲೂ ನೀವು ಹೆಂಗೆ ಹೇಳ್ತೀರಾ ಹಂಗೆ ನನಗನ್ಸಿದ್ದೆ ಹೇಳ್ತೀನಿ. ರಂಗಣ್ಣ ಅವರು ತಪ್ಪಿಳ್ಕೋಬೇಡಿ, ಮ್ಯಾಜಿಕ್ ರಂಗಣ್ಣ ಅವರು ಆಫೀಸರಾಗಿ ಕರೆದ್ರು ಮ್ಯಾಜಿಕ್ ಮಾಡೋಕ್ಕೆ ಅಂತ. ಆಗ ನನ್ನ ಮನಸ್ಸಲ್ಲಿ ಓಡ್ತಿತ್ತು, ನೂರಾರು ಫಿಸಿಷಿಯನ್ ಹತ್ರ ಕಳಿಸಿ ಇಂಜೆಕ್ಷನ್ ಹಾಕ್ಸಿದವರು ಅವ್ರ ಮುಂದೆ ಮ್ಯಾಜಿಕ್ ಮಾಡ್ತಾ ಇದ್ದೀರಾ, ಮ್ಯಾಜಿಕ್ಗೆ ಟ್ರಾಜಿಕ್ ತೋರಿಸಿದವರು ಅವ್ರಿಗೆ ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು. ಹಿಂಗೆ ಅದೇನೋ ಹಂಗೆ ಓಡುತ್ತೆ ಯಾವಾಗಿರ್ತಾರೆ. ಚಿಕ್ಕ ವಯಸ್ಸಿಂದಾನು ಅಂದ್ರೆ ಎಲ್ಲರೂ ನಾನು ಬೇರೆ ತರ ಇರ್ತಿದ್ದೆ. ನನಗೆ ನನ್ನ ಗುರುಗಳು ಇಲ್ಲ, ಇವರು ಟೀಚರ್ ಅಲ್ಲ ಅನ್ಸೋದು. ನನಗೆ ನನ್ನ ಗುರು ಇವರಲ್ಲ ಅಂತ ಯಾವ ಅನ್ಸೋದು. ನಾನು ಏನು ಹೇಳಿದ್ರು ಅದನ್ನೆಲ್ಲ ಉಲ್ಟಾ ಅನ್ಕೊಳ್ಳೋರು. ಈ ಉಪೇಂದ್ರ ಫಿಲ್ಮ್ ಚಿಕ್ಕ ಹುಡುಗನ ಬಡ್ದು ಕಳಿಸ್ತಾರಲ್ಲ, ಇವನು ಕ್ಯಾಂಪ್ ನೀರು ಕೊಟ್ಟು 50 ರೂಪಾಯಿ ಇಸ್ಕೊತಾನೆ, ಕೊಟ್ಟಿಗೆಯಲ್ಲಿ ರಂಗಮ್ಮನ ಜೊತೆ ಇದ್ದ, ಹಿಂಗೆಲ್ಲ ಹೇಳಕ್ ಹೋಗಿ ಆ ಹುಡುಗ ಅದೇ ತಿಂತಲ್ಲ, ಹಂಗೆ ಆಗ್ತಿತ್ತು ನಂದು. ಆದ್ರೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತೀನಿ. ಆಮೇಲೆ ನಾನು ಯಾಕೆ ನಿಮ್ಮನ್ನು ಅಷ್ಟು ಫಾಲೋ ಮಾಡಿದೆ ಅನ್ನೋದಕ್ಕೆ, ಸ್ಕೂಲಲ್ಲಿ ಯಾವಾಗಲೂ ಈ ನೀತಿ ಪಾಠ ಹೇಳ್ತೀನಿ ಅನ್ನೋ ಇದರಲ್ಲಿ ಟೀಚರ್ಗಳು ಹೇಳ್ತಾರೆ, ಮೇ ಬಿ ಕರೆಕ್ಟ್ ಹೇಳ್ತಾರೆ ಅನ್ಸುತ್ತೆ ಅವರು. ನಂಗೆ ಏನೋ ಓಡೋದು ಯಾವ ತಲೆಯಲ್ಲಿ. ಒಂದು ಬಡವ ತಂದೆ, ತುಂಬ ಬಡವ ತಂದೆ, ಅವನು ತುಂಬ ಕಷ್ಟ ಬಿದ್ದಿಬ್ಬರು ಮಕ್ಕಳನ್ನ ಸಾಕ್ತಾನೆ. ಒಂದು ಹಳೆಯ ಸೈಕಲ್, ಒಂದು ಹವಾಯಿ ಚಪ್ಪಲಿ, ಗೋಪಾಲಣ್ಣ ಅಂತರದ್ದು ಯಾವುದೋ ಒಂದು ಕ್ಯಾರೆಕ್ಟ್ರು ಸಾಕುತ್ತೆ. ಆ ಬಡದ ಸೈಕಲ್ ಮೇಲೆ ಇಬ್ಬರು ಮಕ್ಕಳ ಹೆಸರಿರುತ್ತೆ. ಮಕ್ಕಳೆಲ್ಲ ಚೆನ್ನಾಗಿ ಓದಿ ಬೆಳೆದು ದೊಡ್ಡವರಾಗ್ತಾರೆ, ದೊಡ್ಡ ಕಾರ್ಗಳು ತಗೋತಾರೆ. ಆದರೆ ಆ ಮಕ್ಕಳ ಕಾರ್ ಮೇಲೆ ತಂದೆ ಹೆಸರಿರಲಿಲ್ಲ ಅಂತ. ಇದರಿಂದ ಏನ್ ತಿಳ್ಕೊಂಡ್ರಿ ಮಕ್ಕಳೇ ಅಂತ ಟೀಚರ್ ಕೇಳೋರು ಮಕ್ಕಳಿಗೆ. ಎಲ್ಲ ಮಕ್ಕಳು ಅದೇ ನೋಡಿ, ಆ ಮಕ್ಕಳಿಗೆ ನೀ ಎತ್ತಿಲ್ಲ, ತಂದೆ ಅಷ್ಟು ಕಷ್ಟ ಬಿದ್ರು, ಅವ್ರಿಗೆ ಅದು ಗೊತ್ತಾಗ್ತಿಲ್ಲ, ಅವ್ರಿಗೆ ಇದು ಗೊತ್ತು, ಈ ಥರದ್ದು ಏನೇನೋ ಹೇಳೋರು. ನನ್ನ ಕೈ ಎತ್ತಿದ್ದೆ, ನಿನ್ಗೇನು ಅನಿಸ್ತು ಹೇಳು ಅಂತ. ಏನಿಲ್ಲ, ಅವ್ರ ಅಪ್ಪ ಮಾಡಿದೆ, ಮಗ ಮಾಡ್ದ ಅಂತಿದ್ದೆ. ಏನು ಹಂಗಂದ್ರೆ ಏನ್ ನಿನ್ ಪ್ರಕಾರ ಅಂತ. ಈಗ ಈ ಸೈಕಲ್ ಇಟ್ಕೊಂಡು ಓಡಿಸ್ತಿದ್ದ ತಂದೆ, ಆ ಸೈಕಲ್ ಮೇಲೆ ಅವನ ತಂದೆ ಹೆಸರು ಯಾಕೆ ಹಾಕಿರ್ಲಿಲ್ಲ ಅಂತ. ಮಕ್ಕಳ ಕಾರ್ ಮೇಲೆ ನಿನ್ನ ಹೆಸರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಮೇಡಮ್. ಅವರು ಒಂದು ಸೈಕಲ್ ಇರ್ತಾರೆ, ಅವ್ರ ತಂದೆನೂ ಇನ್ನೂ ಕಷ್ಟದಲ್ಲಿ ಸಾಕಿರ್ತಾರೆ, ಅವ್ರ ತಂದೆ ಹೆಸರು ಅವ್ರು ಯಾಕೆ ಹಾಕಿರ್ಲಿಲ್ಲ ಅಂತ. ಆಗ ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು. ಓಕೆ, ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು. ಆಮೇಲೆ ಈ ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಸ್ಟ್ಯಾಂಡ್ ಹುಡುಗನ ಹತ್ರ ಏನಾದ್ರು ಮಾತಾಡ್ತಿರ್ತಿದ್ದೆ, ಬಂದು ಟೀಚರ್ ಹೇಳ್ಕೊಂಡು ಹೋಗ್ಬಿಡೋರು ಆಚೆ. ಏನು ಮಾಡ್ತಾ ಇದ್ದೆ ಎಕ್ಸಾಮ್ ಟೈಮಲ್ಲಿ? ನಾನು ಮಾಡ್ತಾ ಇದ್ದೆ, ನಿನ್ನ ಓದಿ ಹೋಗಿದ್ದೆ. ಇಲ್ಲ ಮೇಡಮ್, ಅವ್ನಿಗೆ ನೀವು ಮಾಡಿರೋ ಪಾಠನೇ ಅರ್ಥ ಆಗಿಲ್ಲ, ಅದನ್ನ ಅರ್ಥ ಮಾಡಿಸ್ತಿದ್ದೆ, ನೀವು ಅಷ್ಟಲ್ಲಿ ಕರ್ಕೊಂಡು ಬಂದ್ಬಿಟ್ರಿ. ಏನು ಅರ್ಥ ಮಾಡಿಸ್ತಿದ್ದೆ? 1 ವರ್ಷ ನಾವು ಮಾಡ್ಸೋಕ್ಕಾಗ್ತಿದ್ವಿ. ಇಲ್ಲ ಮೇಡಮ್, ಈಗ ನೀವು ಪಾಠ ಮಾಡುವಾಗ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತ ನೀವು ಕೇಳ್ತೀರಾ ಯಾವಾಗಲೂ. ಅವ್ರು ಯಾರೋ ರಕ್ತದಾನ, ನೇತ್ರದಾನ ಎಲ್ಲ ಅಂತಾರೆ. ಇಲ್ಲ ಮೇಡಮ್, ಅದೆಲ್ಲ ಅಲ್ಲ, ವಿದ್ಯಾದಾನನೇ ಶ್ರೇಷ್ಠ ದಾನ. ಅದೇ ಅಲ್ವಾ ಮೇಡಮ್ ಇಂಪಾರ್ಟೆಂಟು. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಗೆ ವಿದ್ಯಾದಾನ ಮಾಡೋ ಟೈಮ್ ಯಾವಾಗ ಬರುತ್ತೆ? ಎಕ್ಸಾಮಲ್ಲಿ. ಅಂದರೆ ನನ್ನ ಹತ್ರ ಏನೂ ಇರಲ್ಲ, ಅವನ ಹತ್ರ ಅಷ್ಟೊಂದಿದೆ. ಆ ವಿದ್ಯಾನ ದಾನ ಮಾಡುವಂತ ಕೇಳ್ತಿದ್ದೆ, ಅದನ್ನ ತೋರಿಸುವಂತಿದ್ದೆ, ಅದನ್ನ ಅವ್ನಿಗೆ ಅರ್ಥ ಮಾಡಿಸ್ತಿದ್ದೆ, ನೀವು ಅಷ್ಟೊಂದು ಕರ್ಕೊಂಡು ಬಂದ್ರಿ ಅಂತ. ಇದನ್ನ ಅವ್ನಿಗೆ ಹೇಳ್ತಿದ್ದೆ, ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನಗಳು. ಆ ಟೈಮ್ ಬರೋದು ಎಕ್ಸಾಮ್ ಎಲ್ಲ ತೋರಿಸು ಅಂತ. ಹಿಂಗೇನೋ ಓದಾಡ್ತಿದ್ದ ಸಮಯದಲ್ಲಿ ನಾನು ಕಂಡ ಆ ಒಂದು ನನ್ಗೆ ಇವರೇ ಸರಿ ಗುರು ಅನ್ಸಿದ್ದು ಸರ್. ಯಾಕಂದ್ರೆ ಎಲ್ಲರೂ ಈಗ ನಾವು ಈ ಸಕ್ಸಸ್ ಹುಡ್ಕೊಂಡು ಓಡಾಡ್ತಿರ್ತೀವಿ, ಸಕ್ಸಸ್ ನಡಿಬೇಕು, ಸಕ್ಸಸ್ ಹುಡ್ಕೊಂಡು ಅಂತ. ನಾನು ಅವಾಗ ಅನ್ಕೋತೀವಿ ಸಕ್ಸಸ್ ಯಾರೋ ಹುಡುಕ್ತಿದೆ ಅಂತ. ಈಗ ನಾವೇನ್ ಸಕ್ಸಸ್ ಹುಡುಕ್ತಿರ್ತೀವಿ, ಹಂಗೆ ಸಕ್ಸಸ್ ಒಬ್ಬ ಒಳ್ಳೆ ಮನುಷ್ಯನ್ ಸಿಕ್ಬೇಕು ಅಂತ ಹುಡುಕ್ತಿರ್ತದೆ. ಹಂಗೆ ಸಕ್ಸಸ್ ಹುಡುಕ್ತಿದ್ದಂತ ಮನುಷ್ಯ ಒಪ್ಪಿ ಸರ್. ನಾವು ನಮ್ಗೇನ್ ಸಕ್ಸಸ್ ಸಿಗ್ಬೇಕು ಅನ್ಕೊತಿರ್ತೀವಿ, ಹಂಗೆ ಸಕ್ಸಸ್ ಒಬ್ಬ ಗುಣ ಇರೋ ವ್ಯಕ್ತಿ ಸಿಗ್ಬೇಕು ಅಂತ ಹುಡುಕ್ತಿರ್ತದಲ್ಲ, ಹಾಗೆ ನೀವು ಸರ್ ನನಗೆ. ಹಾಗಾಗಿ ನಾನು ಆವತ್ತಿಂದನೂ ಸಕ್ಸಸ್ನ ಫಾಲೋ ಮಾಡಿಲ್ಲ, ನನ್ನ ಫೋಕಸ್ ಎಲ್ಲ ನಿಮ್ಮ ಮೇಲೆ ಇತ್ತು. ಸೊ ನಿಮ್ಮನ್ನೇ ಫಾಲೋ ಮಾಡಿದೆ. ಥ್ಯಾಂಕ್ ಯು. ಹಾಗೆ ಒಂದಷ್ಟು ಅಂದರೆ ಶ್ರೀಕಾಂತ್ ಅಣ್ಣನ ಬಗ್ಗೆ ಹೇಳ್ಬೇಕು. ನಾನು ಲಾಸ್ಟ್ ಟೈಮ್ ಹೇಳೋಣ ಅಂದ್ಕೊಂಡೆ, ಅಕಸ್ಮಾತ್ ಹೇಳಿ ಬರೋ ಸಿನಿಮಾಗೆ ಕರೀಲಿಲ್ಲ ಅಂದರೆ ಅನ್ನೋದಕ್ಕೆ ಎದುರಿದ್ದೆ. ಇವತ್ತು ಕೇಳಿದೆ, ಆಯ್ತು ಹೇಳಪ್ಪ, ಅದೇನು ಹೇಳ್ಕೊಡು ಅಂದರು. ಹಾಗೆ ಒಂದು ಹೇಳ್ತೀನಿ. ಎಲ್ಲ ನಮ್ಮ ಲಾರಿ ಸಂಸ್ಥೆಯವರು ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಶ್ರೀಕಾಂತ್ ಅಣ್ಣವರ ಎಲ್ಲ ಸಿನಿಮಾಗಳಲ್ಲೂ ಮಾಡಿದ್ದೀನಿ. ನಮ್ಮ ಸಿನಿಮಾದವ್ರು ಆ್ಯಕ್ಚುಲಿ ಎಲ್ಲ ನಂಬ್ತೀವಣ್ಣ, ಒಂದಷ್ಟು ನಂಬಿಕೆ ಜಾಸ್ತಿ, ಎಲ್ಲ ಬಾಯಿ ಮಾತು, ನಂಬಿಕೆ ಮೇಲೆ ಸಿನಿಮಾ ಆಗೋದು. ಹಂಗೆ ಅದೋ ಒಂದು ನಂಬಿಕೆ ಶ್ರೀಕಾಂತ್ ಅಣ್ಣನಿಗೆ ಹೋಗಿದೆ ಅನ್ಸುತ್ತೆ. ನಾನು ಟಗರಲ್ಲಿ ಅಂಡರ್ವೇರ್ ಹಾಕೊಂಡು ಒಂದು ಸೀನ್ ಮಾಡಿದೆ ಅಣ್ಣ, ಸೂಪರ್ ಹಿಟ್ ಆಗೋಯ್ತು. ಅದೆಲ್ಲೋ ಅವ್ರಿಗಿಲ್ಲ, ಅದೇನೋ ಕಾಕತಾಳಿ ಏನೋ ಇಲ್ಲ, ಏನೋ ವರ್ಕ್ ಆಗುತ್ತೆ ಅನ್ನಿಸ್ತು, ಏನೋ ಗೊತ್ತಿಲ್ಲ. ಮತ್ತೆ ಸಲ್ಗ ಮಾಡಿದೆ. ಸಲ್ಗಾರ್ ಒಂದು ಸೀನಲ್ಲಿ ಇನ್ನರ್ ವೇರಲ್ಲಿ ನಿಲ್ಸ್ಬಿಟ್ರು. ಇಲ್ಲ, ಇದು ಗ್ಯಾರಂಟಿ ವರ್ಕ್ ಆಗುತ್ತೆ, ನಿಲ್ಸಿ ಅಂತ. ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆಮೇಲೆ ಇವು ಸುದ್ದಿನ ಹಾಕೊಂಡ್ರು, ಸರಿ ಅಂತ ಯುವ ಮಾಡಿದೆ. ಅದಕ್ಕಿಂತ ಚಿಕ್ಕದು ಬಿಕಿನಿ ರೇಂಜ್ ಒಂದು ಇನ್ನೂ ಸಣ್ಣದು ಮಾಡಿದ್ರು. ಇದು ಸೂಪರ್ ಡೂಪರ್ ಬಂಪರ್ ಇಟ್ಟು. ಈಗ ಪುನೀನು ನಾಗೇಣ ಹೇಳ್ತಿರೋ ಸುದ್ದಿ ನೆಕ್ಸ್ಟ್ ಮಗು ಅಣ್ಣ ಹೇಳ್ತಾರೆ ಮಾಡು ಅಂತ. ನಾನು ಯಾವ್ದಾದ್ರು ಕೃಷ್ಣನ್ ಬಿಲ್ಲೆಗೆ ಏನಾದ್ರು ಆರ್ಡರ್ ಕೊಟ್ಬಿಟ್ಟಾರೋ ಈ ವಾಸ್ತು ವರ್ಕ್ ಆಗುತ್ತೆ ಅಂತ. ಬಿಕಾಸ್ ಕಾಕತಾಳಿ ಏನೋ ಗೊತ್ತಿಲ್ಲ. ನೀವು 3 ಸಿನಿಮಾ ನೋಡ್ರಿ, ಒಂದೊಂದು ಮೇಲೆ ಹೋಗಿದೆ. ಈ ನೆಕ್ಸ್ಟ್ ಸಿನಿಮಾ ಒಂಚೂರು ನಾನು ಅದೇ ಗುರಿಗೆ ಯಾವ್ದಾದ್ರು ಕೃಷ್ಣನ್ ಬಿಲ್ಲೆಗೆಲ್ಲ ಕೊಟ್ಬಿಟ್ಟಿರಪ್ಪ. ಅಲ್ಲ ಕರೆಕ್ಟ್, ಅದೆಲ್ಲ ಅದು ಅಡ ನಮಗೆ ಪ್ಲಸ್ ಏನೇ ಬರ್ತಾ ಇದ್ರು ಸಂತೋಷ.
ನನ್ ನೀವು ಬಂದೇನೋ ಚಿನ್ನ ಸರ ಹಾಕ್ತೀರಾ ಅನ್ನೋದು ಓಕೆ, ಉಡ್ದಾರ ಕಿತ್ಕೊತೀರಾ ಅನ್ನೋದು ಭಯ ಆಗುತ್ತೆ ಮನುಷ್ಯನಿಗೆ. ಶ್ರೀಕಾಂತ್ ಚಿನ್ನ ಸರ ಕೊಟ್ರ ಹ್ಯಾಪಿ, ಇದ್ದಿದ್ದೊಂದು ಬೆಳ್ಳಿ ಉಡ್ದಾರ ಕಿತ್ಕೊಬಿಟ್ರು ಅಂದಾಗ ಅಯ್ಯೋ ಹೋಯ್ತಲ್ಲ ಗುರು ಅಂತ ಹಂಗೆ ಈಗ ಅನ್ನಿಸ್ತಿರುತ್ತೆ. ಬಟ್ ಥ್ಯಾಂಕ್ ಯು, ಯಾವಾಗಲೂ ಕೆಲಸ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.